ಭಾರತದ ಪ್ರಮುಖ ಬಂದರುಗಳು ಮತ್ತು ಅವುಗಳ ಕಾರ್ಯಗಳು. ಈ ವಿಡಿಯೋದಲ್ಲಿ ಪ್ರಮುಖ ಬಂದರುಗಳು ಮತ್ತು ಮುಖ್ಯವಾಗಿ ಆ ಬಂದರುಗಳ ಒಂದು ವಿಶೇಷತೆ ಏನು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಕೋಲ್ಕತ್ತಾ ಬಂದರು. ಇಲ್ಲಿ ಚಹಾ, ಸೆಣಬಿನ ವಸ್ತುಗಳು ಮತ್ತು ಕಬ್ಬಿಣದ ಅದಿರುಗಳ ಒಂದು ಸಾಗಾಣಿಕೆ ಹೆಚ್ಚಾಗಿ ನಡೆಯುತ್ತೆ. ಚೆನ್ನೈ ಬಂದರು. ಇಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳು, ರಾಸಾಯನಿಕ ಗೊಬ್ಬರ ಮತ್ತು ಚರ್ಮದ ವಸ್ತುಗಳು, ಎಲೆಕ್ಟ್ರಾನಿಕ್ಸ್ ಮತ್ತು ಸಾಫ್ಟ್ವೇರ್ಗಳ ಒಂದು ರಫ್ತು ಮತ್ತು ಆಮದು ಹೆಚ್ಚಾಗಿ ನಡೆಯುವಂಥ ಒಂದು ಬಂದರಾಗಿದೆ. ಮುಂಬೈ ಬಂದರು ಸರಕು ಸಾಗಾಣಿಕೆ ಬಂದರು. ಹೆಚ್ಚಾಗಿ ಸರಕುಗಳ ಆಮದು ಮತ್ತು ರಫ್ತು ನಡೆಯುವಂಥ ಬಂದರು. ಕೊಚ್ಚಿನ್ ಬಂದರು. ಇಲ್ಲಿ ಸಾಂಬಾರು ಪದಾರ್ಥಗಳ ರಫ್ತು ಹೆಚ್ಚಾಗಿ ನಡೆಯುವಂಥ ಬಂದರಾಗಿದೆ. ನವಮಂಗಳೂರು ಬಂದರು. ಇಲ್ಲಿ ಪೆಟ್ರೋಲಿಯಂ ಮತ್ತು ಕೀಲೆಣ್ಣೆ ಆಮದು ಆಗುತ್ತೆ. ಜೊತೆಗೆ ಕಬ್ಬಿಣದ ಅದಿರು ಮತ್ತು ಗ್ರಾನೈಟ್ನ ಒಂದು ರಫ್ತು ಹೆಚ್ಚಾಗಿ ನಡೆಯುತ್ತೆ. ಪಾರಾದೀಪ ಬಂದರು. ಇಲ್ಲಿ ಹೆಚ್ಚು ಖನಿಜ ಸಂಪತ್ತುಗಳ ಒಂದು ರಫ್ತು ನಡೆಯುತ್ತೆ. ಮರ್ಮಗೋವಾ ಬಂದರು. ಇಲ್ಲಿ ಕಬ್ಬಿಣದ ಅದಿರಿನ ಒಂದು ರಫ್ತು ಹೆಚ್ಚಾಗಿ ನಡೆಯುವಂಥ ಬಂದರಿದು. ಕಾಂಡ್ಲಾ ಬಂದರು ಪೆಟ್ರೋಲಿಯಂ ಉತ್ಪನ್ನಗಳ ಆಮದು ನಡೆಯುವಂಥ ಬಂದರಾಗಿದೆ. ವಿಶಾಖಪಟ್ಟಣಂ ಬಂದರು. ಇಲ್ಲಿ ಸರಕು ನಿರ್ವಹಣೆ ಮತ್ತು ರಾಸಾಯನಿಕ ಗೊಬ್ಬರಗಳ ಒಂದು ಆಮದು ಮತ್ತು ರಫ್ತು ನಡೆಯುತ್ತೆ. ನವಶೇವಾ ಬಂದರು. ಇಲ್ಲಿ ಅತಿ ದೊಡ್ಡ ಹಡಗುಗಳ ಒಂದು ಸಂಚಾರ ನಡೆಯುತ್ತೆ. ಕಂಟೈನರ್ಗಳನ್ನು ಹೆಚ್ಚು ಹೊಂದಿರುವಂಥ ಒಂದು ಬಂದರಿದು. ಹರ್ಡಿಯಾ ಬಂದರು. ದೊಡ್ಡ ಹಡಗುಗಳ ಒಂದು ಸಾಗಾಣಿಕೆ ಇಲ್ಲಿ ನಡೆಯುತ್ತೆ. ತೂತುಕುಡಿ ಬಂದರು, ಟುಟಿಕೋರಿನ್ ಬಂದರು ಅಂತ ಕರೀತಾರೆ. ಸಾಗರೋತ್ತರ ವಾಣಿಜ್ಯ, ಹವಳ ಮತ್ತು ಮುತ್ತು, ಏಲಕ್ಕಿಯ ಒಂದು ರಫ್ತು ಹೆಚ್ಚಾಗಿ ನಡೆಯುತ್ತೆ. ಪೋರ್ಟ್ ಬ್ಲೇರ್ ಬಂದರು ವಾಣಿಜ್ಯ ಉದ್ದೇಶದಿಂದ ಹಾಗೂ ಸಾಗರೋತ್ಪನ್ನಗಳ ಒಂದು ಆಮದು ಮತ್ತು ರಫ್ತು ಹೆಚ್ಚಾಗಿ ನಡೆಯುತ್ತೆ. ಇದು ಅಂಡಮಾನ್ ನಿಕೋಬಾರ್ನಲ್ಲಿ ಕಂಡುಬರುವಂಥ ಒಂದು ಬಂದರಾಗಿದೆ.